ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಜರ್ಮನಿಗೂ ಮತ್ತು ನಮ್ಮ ಭಾರತಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಸುಮಾರು ವಿಷಯಗಳಲ್ಲಿ ವ್ಯತ್ಯಾಸ ಇದೆ. ಸೊ ಅದರಲ್ಲಿ ಒಂದು ಮನೆಗಳು ಕೂಡ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಜರ್ಮನಿ ಮನೆಗಳು ಭಾರತದ ಮನೆಗಳಿಗಿಂತ ಎಷ್ಟು ವಿಭಿನ್ನವಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಫ್ಕೋರ್ಸ್ ಲುಕ್ಕಲ್ಲೇ ಗೊತ್ತಾಗ್ತಿದೆ ನಮಗೆ ಈ ಮನೆಗಳು ನಮ್ಮ ಭಾರತದ ಮನೆಗಳ ಥರ ಅಂತೂ ಇಲ್ಲ, ಕಂಪ್ಲೀಟ್ಲಿ ಬೇರೆ ಥರ ಇದೆ ಅಂತ. ಯಾವ್ಯಾವ ವಿಷಯದಲ್ಲಿ ಬೇರೆ ಥರ ಇದೆ, ಯಾಕೆ ಆ ಥರ ಇದೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ಇಲ್ಲೆಲ್ಲ ಮನೆಗಳಿಗೆ ರೂಫ್ ಬಂದು ಸ್ಲ್ಯಾಂಟ್ ಆಗಿರುತ್ತೆ, ನಮ್ಮ ಇಂಡಿಯಾದಲ್ಲಿ ಇರೋ ತರ ಸ್ಟ್ರೈಟ್ ಆಗಿರಲ್ಲ. ಕಾರಣ ಇಷ್ಟೇ, ಇಲ್ಲಿ ವಿಂಟರ್ ಟೈಮಲ್ಲಿ ಸ್ನೋಫಾಲ್ ಜಾಸ್ತಿ ಇರೋದ್ರಿಂದ ಸ್ನೋ ಬಂದು ಮನೆ ಮೇಲೆ ನಿಂತ್ಕೊಳೋದಿಲ್ಲ. ಈ ತರ ಸ್ಲ್ಯಾಂಟ್ ಆಗಿ ಮಾಡಿದ್ರೆ ಕರ್ಗಿ ಕೆಳಗಡೆ ಬಿದ್ದೋಗುತ್ತೆ. ಸೊ ನೀವು ಎಷ್ಟೇ ಮನೆಗಳನ್ನ ನೋಡ್ಬೋದು, ನಾನು ಸುತ್ತಮುತ್ತ ತೋರಿಸ್ತೀನಿ ಇವಾಗ. ಎಲ್ಲ ಮನೆಗೂ ರೂಫ್ ಬಂದ್ಬಿಟ್ಟು ಸ್ಲ್ಯಾಂಟ್ ಆಗೇ ಇರುತ್ತೆ. ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಜಾಸ್ತಿ ಬರೋದ್ರಿಂದ ತುಂಬಾ ಮನೆಗಳ ಮೇಲೆ ಸೋಲಾರ್ ಪೆನಲ್ಸ್ ನ ನೋಡ್ಬೋದು ನಾವು. ಆದಷ್ಟು ನ್ಯಾಚುರಲ್ ರಿಸೋರ್ಸ್ ನ ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ನಮ್ ಕಡೆ ಎಲ್ಲ ಮನೆ ಕಟ್ಟಿದಾಗ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದೇ ಕಾಂಪೌಂಡ್ ಎಷ್ಟು ದೊಡ್ಡದಾಗಿ ಕಟ್ಟಬೇಕು ಅಂತ ನೋಡ್ತೀವಿ. ಆದ್ರೆ ಇಲ್ಲಿ ಹಂಗಲ್ಲ, ಕಾಂಪೌಂಡ್ ಹೆಸರಿಗೆ ಮಾತ್ರ ಕಟ್ತಾರೆ. ಇನ್ ಕೆಲವು ಮನೆಗಳಲ್ಲಿ ಕಾಂಪೌಂಡ್ ಇರಲ್ಲ. ಕಾಂಪೌಂಡ್ ಇದ್ರೂ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ತುಂಬಾನೇ ಕ್ಯೂಟ್ ಆಗಿ ಚಂದವಾಗಿ ಕಾಂಪೌಂಡ್ ಹಾಕಿರ್ತಾರೆ. ಸೊ ಈ ಮನೆದು ಕಾಂಪೌಂಡ್ ತೋರಿಸ್ತೀನಿ ನೋಡಿ. ಈ ಮನೆಯಲ್ಲಿ ಸೋಲಾರ್ ಪೆನಲ್ ಇದೆ ಮತ್ತೆ ಕಾಂಪೌಂಡ್ ಇದೆ. ಈ ಕಾಂಪೌಂಡ್ ಹೆಸರಿಗೆ ಮಾತ್ರ ಇದೆ. ಕಳ್ಳ ಬಂದು ಆರಾಮಾಗಿ ಹಾರ್ಕೊಂಡು ಹೋಗ್ಬಿಡ್ತಾನೆ ನಮ್ ಕಡೆ ಏನಾದ್ರು ಈ ತರ ಕಟ್ಟಿದ್ರು ಅಂತಂದ್ರೆ. ಈ ಮನೆಗೆ ನೋಡಿ, ಮನೆಗೆ ಕಾಂಪೌಂಡ್ ಹಾಕಿಲ್ಲ, ಬರೀ ಗಾರ್ಡನಿಂಗ್ ಮಾತ್ರ ಕಾಂಪೌಂಡ್ ಹಾಕಿದ್ದಾರೆ. ಈ ಕಾಂಪೌಂಡ್ ನ ಆರಾಮಾಗಿ ನಾವು ದಾಟ್ಕೊಂಡೇ ಹೋಗ್ಬಿಡ್ಬೋದು, ಅಷ್ಟೊಂದು ದೊಡ್ಡದಾಗಿದೆ. ಈ ಮನೆಗೆ ಕಾಂಪೌಂಡೇ ಇಲ್ಲ. ಇರೋ ಅಷ್ಟು ಜಾಗದಲ್ಲಿ ಎಷ್ಟು ಗಿಡಗಳನ್ನ ಹಾಕಕ್ಕೆ ಸಾಧ್ಯನೋ ಅಷ್ಟು ಗಿಡಗಳನ್ನ ಹಾಕಿದ್ದಾರೆ. ಸೊ ನಮ್ ಕಡೆ ಎಲ್ಲ ಕಾಂಪೌಂಡ್ ಕಟ್ಟುವಾಗ ಏನಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದ್ರೆ, ಸೊ ಕಳ್ತನ ಆಗ್ಬಾರ್ದು, ಏನು ಆಗ್ಬಾರ್ದು ಅನ್ನೋದೊಂದು ಇಂಪಾರ್ಟೆನ್ಸ್ ಕೊಟ್ಕೊಂಡು ದೊಡ್ಡದಾಗಿ ಕಾಂಪೌಂಡ್ ಹಾಕಿ ಫೆನ್ಸ್ ಎಲ್ಲ ಹಾಕಿ ಇದ್ ಮಾಡ್ತಾರೆ. ಬಟ್ ಇಲ್ಲಿ ಆ ತರ ಎಲ್ಲ ಆಗೋ ಚಾನ್ಸಸ್ ಕಡಿಮೆ ಇರೋದ್ರಿಂದ ಇಲ್ಲಿ ಕಾಂಪೌಂಡಿಗೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಈ ಮನೆಗೆ ಕಾಂಪೌಂಡೇ ಇಲ್ಲ ನೋಡಿ. ನಮ್ ಕಡೆ ಎಲ್ಲ ಮನೆ ಕಟ್ಬೇಕಾದ್ರೆ ಗಾರ್ಡನ್ಗೆ ಅಂತ ಸ್ಪೆಸಿಫಿಕ್ ಆಗಿ ಏನು ಜಾಗ ಬಿಡಲ್ಲ. ಎಲ್ಲೋ ಕೆಲವರು ಗಾರ್ಡನ್ಗೋಸ್ಕರ ಸ್ವಲ್ಪ ಜಾಗ ಬಿಟ್ಕೋಬಹುದು. ಹಂಗಂತ ಮನೆಗಿಂತ ಜಾಸ್ತಿ ಗಾರ್ಡನ್ಗೆ ಇಂಪಾರ್ಟೆನ್ಸ್ ಕೊಡೋರು ನಾನಂತೂ ಎಲ್ಲೂ ನೋಡಿಲ್ಲ ನಮ್ ಸೈಡು. ಬಟ್ ಇಲ್ಲೇನಪ್ಪಾ ಅಂತಂದ್ರೆ ಗಾರ್ಡನಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಗಾರ್ಡನ್ ನೋಡಿ ಯಾವ ತರ ಇದೆ ಅಂತ. ಚಿಕ್ಕದಾಗಿದ್ರು ಜಾಗ, ಅದ್ರಲ್ಲೇ ಎಷ್ಟು ಚಂದ ಮಾಡಿದ್ದಾರೆ ಅಂತ. ಬಂಡೆಗಳೆಲ್ಲ ಯೂಸ್ ಮಾಡಿ ಚಿಕ್ಕದಾಗಿ ಒಳ್ಳೆ ಯಾವುದೋ ಫಾರೆಸ್ಟ್ ಮಧ್ಯ ಇದೀವಿ ಅನ್ನೋ ತರ ಫೀಲ್ ಕೊಡೋ ತರ. ಮನೆ ಮುಂದೆ ಈ ತರ ಚಿಕ್ಕದಾಗ ಒಂದು ಗಾರ್ಡನ್ ಇತ್ತು ಅಂತಂದ್ರೆ ನೋಡಕ್ ಚೆನ್ನಾಗಿ ಮಾತ್ರ ಅಲ್ಲ, ನಮಗೂ ಕೂಡ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಅಲ್ವಾ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಸುತ್ತಮುತ್ತ ಈ ತರ ಗ್ರೀನ್ರಿ ನೋಡಿದ್ವಿ ಅಂತಂದ್ರೆ ದಿನನೇ ಒಂಥರ ಚೆನ್ನಾಗಿ ಶುರು ಆಗುತ್ತೆ. ಇಲ್ಲಿ ಬರೀ ಹೂವಿನ ಗಿಡಗಳನ್ನ ಮಾತ್ರ ಬೆಳೆಯಲ್ಲ, ಕೆಲವರು ತರಕಾರಿಗಳನ್ನ ಕೂಡ ಬೆಳಿತಾರೆ. ಸೊ ಇಲ್ಲೆಲ್ಲ ಮನೆಗಳಿಗೆ ನಂಬರ್ ಹಾಕಿರ್ತಾರೆ. ಸೊ ಇವಾಗ ನಮ್ಮ ಕಡೆ ಎಲ್ಲ ನಿಲಯ ಪಲಯ ಅಂತ ನಾವು ಹೆಸರುಗಳೆಲ್ಲ ಇಟ್ಕೊಂಡಿರ್ತೀವಲ್ಲ, ಆ ಥರ ಎಲ್ಲ ಇಲ್ಲಿ ಹೆಸರಿಡಲ್ಲ. ಇಲ್ಲಿನ ಮನೆ ಅಡ್ರೆಸ್ ಬಂದ್ಬಿಟ್ಟು ನಂಬರಿಂದಾನೇ ಐಡೆಂಟಿಫೈ ಮಾಡೋದು. ಏರಿಯಾ ನೇಮು ಮತ್ತೆ ಮನೆ ನಂಬರಿಂದ ಐಡೆಂಟಿಫೈ ಮಾಡ್ತಾರೆ. ಈ ರೋಡಿಗೆ ಒಂದು ಹೆಸರಿರುತ್ತೆ, ಏರಿಯಾ, ಈ ರೋಡ್ ಹೆಸರು. ಈ ರೋಡಿಗೆ ಬಂದ್ಬಿಟ್ಟು 4A ಅಂತ ಸರ್ಚ್ ಮಾಡಿದ ತಕ್ಷಣ ಇದೇ ಮನೆನೇ ಸಿಗುತ್ತೆ. ಸೊ ಯಾವುದು ನಿಲಯ ಪಲಯ ಅಂತೆಲ್ಲ ಹೆಸರುಗಳು ಇಡಲ್ಲ ಇಲ್ಲಿ ಮನೆಗಳಿಗೆ. ಇಲ್ಲಿ ಮನೆಗಳ ಮೇಲೆಲ್ಲ ನಿಮ್ಗೆ ಚಿಮ್ನಿ ಕಾಣಿಸ್ತಿರ್ಬೋದು. ಇದೆಲ್ಲ ಬಂದು ಚಳಿಗಾಲದಲ್ಲಿ ಬೆಂಕಿ ಕಾಯಿಸ್ಕೊಳ್ಳೋದಕ್ಕೆ. ಹೀಟರು ಕೂಡ ಇರುತ್ತೆ ಮನೆಗಳಲ್ಲಿ, ಬಟ್ ತುಂಬಾ ಜನ ಈ ತರ ಚಿಮ್ನಿನಲ್ಲಿ ಬೆಂಕಿ ಕಾಯಿಸ್ಕೊಳ್ಳೋಕೆ ಪ್ರಿಫರ್ ಮಾಡ್ತಾರೆ. ಅವಾಗಲೇ ಮನೆ ಮೇಲೆ ಚಿಮ್ನೀಸ್ ತೋರಿಸಿದ್ನಲ್ಲ, ಆ ಚಿಮ್ನಿಗೆ ಸೌದೆಗಳು ನೋಡಿ ಇಲ್ಲಿ ಎಷ್ಟು ಚಂದ ಕೂಡಿಟ್ಕೊಂಡಿದ್ದಾರೆ. ಇದೆಲ್ಲ ವಿಂಟರಲ್ಲಿ ಯೂಸ್ ಮಾಡ್ಕೊತಾರೆ. ನೋಡಿ ಈ ಮನೆಯಲ್ಲಿ ಒಂದು ಗೊಂಬೆ ಇಟ್ಟಿದ್ದಾರೆ. ಈ ತರ ಮನೆಗಳ ಮುಂದೆ ಒಂದು ಗೊಂಬೆಗಳು ಏನಾದ್ರೂ ಒಂದು ಸ್ಟ್ಯಾಚ್ಯೂ ಇಡ್ತಾರೆ. ಇಲ್ಲಿ ಯಾವುದೋ ಪಾಪು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಪಾಪುದೇ ಇಡಬೇಕು ಅಂತ ಇಲ್ಲ, ಅವ್ರಿಗೆ ಫೇವ್ರೆಟ್ ಪೆಟ್ ಏನಿರುತ್ತೆ ಅದೆಲ್ಲ ಇಡ್ತಾರೆ. ನೋಡಿ ಈ ಮನೇಲಿ ಕೋಳಿ ಕೂರಿಸಿದ್ದಾರೆ. ಇಲ್ಲಿನ ಮನೆಗಳಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಇನ್ನೊಂದೇನಪ್ಪಾ ಅಂತಂದ್ರೆ ಕಿಚನ್. ಈಗ ನಮ್ಮ ಕಡೆ ಎಲ್ಲ ಖಾಲಿ ಮನೆಗೆ ಹೋಗ್ಬಿಟ್ಟು ಕಿಚನ್ ಎಲ್ಲಿದೆ ಅಂತಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೇ ಕಿಚನ್ ಅಂತ. ಯಾಕಂದ್ರೆ ಸೆಲ್ಫ್ ಎಲ್ಲ ಇರುತ್ತೆ, ಗ್ಯಾಸ್ ಸ್ಟವ್ ಇಡಕ್ಕೆ ಜಾಗ ಇರುತ್ತೆ, ಮತ್ತೆ ಪಾತ್ರೆಗಳು ಜೋಡಿಸ್ಕೊಳಕ್ಕೆಲ್ಲ ಏನೇನ್ ಬೇಕು ಎಲ್ಲ ಮಾಡಿರ್ತಾರೆ. ಬಟ್ ಇಲ್ಲೇನಪ್ಪಾ ಅಂತಂದ್ರೆ ಕಿಚನ್ ಅಂತಂದ್ರೆ 4 ಗೋಡೆ ಅಷ್ಟೇ. ಯಾಕೆಂದ್ರೆ ಇಲ್ಲಿ ಕಿಚನ್ ಬಂದು ಅಟ್ಯಾಚು ಡಿಟ್ಯಾಚು ಮಾಡಿಸ್ಕೋಬೇಕು. ಯಾವ ಥರ ಅಂತಂದರೆ ಕೆಲವು ಮನೆಗಳಲ್ಲಿ ಓನರೇ ಮಾಡಿಸ್ಕೊಟ್ಟಿರ್ತಾರೆ. ಇನ್ ಕೇಸ್ ನಮಗೆ ಅದು ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ಡಿಟ್ಯಾಚ್ ಮಾಡಿಸಿ ನಮಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೋಬೋದು. ಮನೆ ಖಾಲಿ ಮಾಡ್ಬೇಕಾದ್ರೆ ನಾವು ಅದನ್ನು ಎತ್ಕೊಂಡು ಹೋಗ್ಬೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ರೆಂಟಿಗೆ ಬರ್ತಾರಲ್ಲ ಅವ್ರಿಗೆ ಕೊಟ್ಕೊಂಡು ಹೋಗ್ಬೋದು. ಕಿಚನ್ ಮೆಜರ್ಮೆಂಟ್ನ ನೋಡಿಕೊಂಡು ಯಾವ ಥರ ಕಿಚನ್ ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡ್ತಾರೆ. ಮತ್ತು ಇಲ್ಲಿನ ಮನೆ ಒಳಗಡೆ ಸೀಲಿಂಗ್ ಫ್ಯಾನ್ ಅನ್ನೋ ಕಾನ್ಸೆಪ್ಟ್ ಇರಲ್ಲ. ಈಗ ಸಮ್ಮರಲ್ಲೆಲ್ಲ ಬಂದ್ಬಿಟ್ಟು ತುಂಬ ಸೆಕೆ ಇರೋದ್ರಿಂದ
ಇರೋದ್ರಿಂದ ಟೇಬಲ್ ಫ್ಯಾನ್ನ ಯೂಸ್ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಏರ್ ಕೂಲರ್ನ ಬೈ ಮಾಡಬೇಕಾಗುತ್ತೆ. ಅದು ಬಿಟ್ರಿ ಅಂತಂದರೆ ಇಲ್ಲಿ ವಿಂಟ್ರಲ್ಲಿ ತುಂಬ ಚಳಿ ಇರೋದ್ರಿಂದ ಹೀಟರ್ ಕೂಡ ಇರುತ್ತೆ ಪ್ರತಿ ಮನೇಲೂ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಎಲ್ಲ ಮನೇಲೂ ಕೂಡ ಫೈರ್ ಅಲಾರಾಮ್ ಇರುತ್ತೆ. ಸೊ ಇದೊಂಥರ ನಮ್ಮ ಇಂಡಿಯನ್ಸ್ಗೆ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಜಾಸ್ತಿ ಹೊಗೆ ಹಾಕ್ಕೊಂಡು ಒಗ್ಗರಣೆ ಹಾಕೋದು ಮತ್ತು ಚಪಾತಿ ಮಾಡೋದು, ದೋಸೆ ಮಾಡೋದು ಎಲ್ಲ ಟೈಮಲ್ಲೂ ಜಾಸ್ತಿ ಹೊಗೆ ಬರುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ಭಯ ಆಗುತ್ತೆ ಎಲ್ಲಿ ಫೈರ್ ಅಲಾರಾಮ್ ಮಾಡ್ಕೊಂಡ್ಬಿಡುತ್ತಪ್ಪ ಅಂತ. ಮತ್ತೆ ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಟೈಲ್ಸ್ ಅಲ್ಲೆಲ್ಲ ಇರಲ್ಲ, ಯಾಕೆಂದ್ರೆ ಚಳಿ ಜಾಸ್ತಿ ಇರೋದ್ರಿಂದ ಟೈಲ್ಸ್ ಫ್ಲೋರ್ ಇತ್ತು ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಇಲ್ಲಿ ಮನೆಗಳಲ್ಲಿ ಫ್ಲೋರ್ ಬಂದ್ಬಿಟ್ಟು ವುಡ್ ಅಲ್ಲಿ ಇರುತ್ತೆ. ಮತ್ತೆ ವಾಲ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಕಡೆ ಎಲ್ಲ ಸಿಮೆಂಟ್ ಅಲ್ಲಿ ಇರುತ್ತಲ್ಲ, ಇಲ್ಲಿ ಸಿಮೆಂಟ್ ಒಂದೇ ಇರಲ್ಲ, ವುಡ್ ಮತ್ತೆ ಕಾಂಕ್ರೀಟ್ ಎರಡು ಮಿಕ್ಸ್ ಮಾಡಿ ವಾಲ್ ಮಾಡಿರ್ತಾರೆ. ಇಲ್ಲ ಕೆಲವು ಕಡೆ ಕಂಪ್ಲೀಟ್ ಆಗಿ ವುಡ್ ಅಲ್ಲೇ ಕನ್ಸ್ಟ್ರಕ್ಟ್ ಕೂಡ ಮಾಡಿರ್ತಾರೆ. ಮತ್ತೆ ನಮ್ಮ ಕಡೆ ಎಲ್ಲ ಪೋಸ್ಟ್ ಬಾಕ್ಸ್ ಬಂದ್ಬಿಟ್ಟು ಪ್ರತಿ ಮನೆಗಳ ಮುಂದೆ ಇರಲ್ಲ. ಏನಾದ್ರು ಲೆಟರ್ ಪಟ್ರು ಬಂತು ಅಂದ್ರೆ ಪೋಸ್ಟ್ ಮ್ಯಾನ್ ಬಂದು ಬಾಗಿಲು ತಟ್ಟಿ ಬೆಲ್ ಮಾಡಿ ಕೊಟ್ಟೋಗ್ತಾರೆ. ಪೋಸ್ಟ್ ಬಾಕ್ಸ್ ಬಂದು ಎಲ್ಲ ಯಾರ್ಯಾರ್ದು ಒಬ್ಬೊಬ್ರು ಮನೆ ಮುಂದೆ ಇರುತ್ತೆ ಅಷ್ಟೇ. ಪ್ರತಿ ಮನೆ ಮುಂದೆ ಅಂತೂ ಕಂಪಲ್ಸರಿ ಅಂತೂ ಇರಲ್ಲ. ಬಟ್ ಇಲ್ಲೇನಪ್ಪ ಅಂತಂದ್ರೆ ಪ್ರತಿ ಮನೇಲೂ ಕೂಡ ಪೋಸ್ಟ್ ಬಾಕ್ಸ್ ಇರುತ್ತೆ ಕಂಪಲ್ಸರಿ. ಯಾಕೆಂದ್ರೆ ಇಲ್ಲಿ ಪೇಪರ್ ವರ್ಕ್ ಜಾಸ್ತಿ ಇರೋದ್ರಿಂದ ಪ್ರತಿ ಮನೆಗೂ ಪೋಸ್ಟ್ ಬಂದೇ ಬರುತ್ತೆ. ಮತ್ತೆ ಈ ಪೋಸ್ಟ್ ಬಾಕ್ಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನದು ಕೂಡ ನೇಮ್ ಹಾಕ್ತಾರೆ. ಯಾಕಂದ್ರೆ ನಿಮ್ಮ ಹೆಸರಿಗೆ ಬಂದಿರೋ ಲೆಟರ್ ಬಂದು ನಿಮಗೆ ಆ ಪೋಸ್ಟ್ ಬಾಕ್ಸಿಗೆ ಬರಬೇಕು ಅಂತಂದ್ರೆ ನಿಮ್ಮ ಹೆಸರು ಬಂದು ಪೋಸ್ಟ್ ಬಾಕ್ಸ್ ಮೇಲೆ ಇರಲೇಬೇಕು. ಸೊ ನೀವು ರೆಂಟ್ ಎಲ್ಲಾರು ಇರ್ರಿ, ಓನ್ ಹೌಸ್ ಎಲ್ಲಾರು ಇರ್ರಿ, ಪೋಸ್ಟ್ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ನೋಡಿ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಆಗಿ 8 ಮನೆ ಇದೆ, ಓಕೆನಾ. ಸೊ 8 ಮನೆಗೂ ಪೋಸ್ಟ್ ಬಾಕ್ಸ್ ಇಲ್ಲಿದೆ. 8 ಮನೆಗೂ ಮನೆ ಮುಂದೆನೆ ಪೋಸ್ಟ್ ಬಾಕ್ಸ್ ಇಟ್ಟಿದ್ದಾರೆ. ಪ್ರತಿ ಪೋಸ್ಟ್ ಬಾಕ್ಸ್ ಮುಂದೆನೂ ಆ ಮನೆಯಲ್ಲಿ ಇರೋರ ಹೆಸರು ಹಾಕಿರ್ತಾರೆ. ನೋಡಿ ಇಲ್ಲಿ 2 ಹೆಸರು ಹಾಕಿದ್ದಾರೆ. ಸೊ ನಮ್ಮ ಸೈಡ್ ಮನೆಗಳೆಲ್ಲ ಕೆಲವು ಮನೆಗಳಲ್ಲಿ ಸ್ಟೋರ್ ರೂಮ್ ಅಂತ ಇರುತ್ತೆ. ಅಂದ್ರೆ ಮನೆಯಲ್ಲಿ ಯಾವುದೋ ಒಂದು ರೂಮ್ನ ಸ್ಟೋರ್ ರೂಮ್ ತರ ಅಥವಾ ಯುಟಿಲಿಟಿಗೆ ಯೂಸ್ ಮಾಡ್ಕೊಂತೀವಿ. ಬಟ್ ಇಲ್ಲೇನಪ್ಪ ಅಂತಂದ್ರೆ ಪ್ರತಿ ಮನೆಯಲ್ಲೂ ಸೆಲ್ಲರ್ ಅಂತ ಇರುತ್ತೆ. ಒನ್ ಆಫ್ ದ ಸ್ಕೇರಿಯಸ್ಟ್ ಪ್ಲೇಸ್ ನನಗೆ. ಸೊ ನಮ್ಮ ಮನೆ ಯುಟಿಲಿಟಿಗೆ ನಿಮ್ಗೆ ಸೆಲ್ಲರ್ಗೆ ಕರ್ಕೊಂಡು ಹೋಗ್ತೀನಿ, ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲೆಲ್ಲ ಸೆಲ್ಲರ್ ಬಂದ್ಬಿಟ್ಟು ಅಂಡರ್ ಗ್ರೌಂಡ್ ಅಲ್ಲಿ ಇರುತ್ತೆ. ಸೊ ಇವಾಗ ಅಂಡರ್ ಗ್ರೌಂಡಿಗೆ ಹೋಗ್ತಾ ಇದೀನಿ. ಡೋರ್ ಓಪನ್ ಮಾಡ್ತೀನಿ ನೋಡಿ ಹೆಂಗಿದೆ ಅಂತ. ನೋಡಿ ಹೆಂಗಿದೆ, ಒಬ್ಳೆ ಬರಕ್ಕಂತೂ ನನಗೆ ಭಯ ಆಗುತ್ತೆ. ಸೊ ಇಲ್ಲಿ ಲೈಟ್ಸ್ ಇರುತ್ತೆ ಎಲ್ಲ ಸೆಲ್ಲರ್ಗು ಈ ತರ. ಸೊ ಇದನ್ನ ಹಾಕೊಂಡು ಹೋಗ್ಬೇಕು. ಇಲ್ಲಿ ಪ್ರತಿ ಮನೆಗೂ ಸೆಲ್ಲರ್ ಕೊಟ್ಟಿರ್ತಾರೆ. ಬನ್ನಿ, ಎಷ್ಟು ಧೈರ್ಯವಾಗಿ ಹೋಗ್ತದೆ ನೋಡು. ಸೊ ನಮ್ ಸೆಲ್ಲರ್ ಬಂದು ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಲೈಟ್ಸ್ ಇರುತ್ತೆ, ಬಟ್ ಈ ಲೈಟ್ ಆನ್ ಮಾಡಕ್ ಬರೋವರೆಗೂ ಸ್ವಲ್ಪ ಭಯ. ಮತ್ತೆ ಇದನ್ನ ಸ್ವಲ್ಪ ಹೊತ್ತಿಗೆ ಆಫ್ ಆಗ್ಬಿಡುತ್ತೆ. ಸೆಲ್ಲರ್ ಅಂದ್ರೆ ಈ ತರ ಇರುತ್ತೆ. ಇಲ್ಲೇನಪ್ಪಾ ಅಂತಂದ್ರೆ ಪ್ರತಿ ಮನೆಗೂ ಅಮ್ಮ ಒಂದೊಂದ್ ಸೆಲ್ಲರ್ ಇಟ್ಟಿರ್ತಾರೆ. ನೋಡ್ರಿ ಇಲ್ಲಿ ಸ್ಕೆಲಿಟನ್ ಇಟ್ಬಿಟ್ಟಿದ್ದಾರೆ. ಪ್ರತಿ ಸಲ ಬಂದಾಗ್ಲೂ ಇಲ್ಲಿ ಎದ್ರಕೊಂಡು ಹೋಗ್ತೀನಿ ನಾನು. ಸೊ ಇದೊಂದ್ ಮನೆಗೆ ಸೆಲ್ಲರು, ಇದೊಂದ್ ಮನೆಗೆ ಸೆಲ್ಲರು. ಸೊ ಟೋಟಲ್ ಇಲ್ಲಿ 3 ಇದೆ. 3 ಮನೆ ಸೆಲ್ಲರ್ ಇಲ್ಲಿದೆ. ಸೊ ನಮ್ಗೇನೇನು ಬೇಕು ಬೇಡದಿರೋ ವಸ್ತುಗಳು ಏನಿರುತ್ತೆ ಅದನ್ನ ತಂದು ಇಲ್ಲಿ ಹಾಕ್ತಾರೆ. ಇವ್ರು ಯಾರೋ ಒಬ್ರು ಸ್ಕೆಲಿಟನ್ ಇಟ್ಬಿಟ್ಟು ನಮ್ಮ ಸೆಲ್ಲರ್ ಪಕ್ಕ ಪ್ರತಿ ಸಲ ಎದ್ರಕೊಂತೀನಿ, ಆಯ್ತಾ. ಮತ್ತೆ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಏನಪ್ಪಾ ಅಂತ ಅಂದ್ರೆ ಕಾಮನ್ ಯುಟಿಲಿಟಿ ಏರಿಯಾ ಅಂದ್ರೆ ವಾಷಿಂಗ್ ಮಿಷಿನ್ ಇಟ್ಟಿರ್ತಾರೆ. ಸೊ ನಾವಿಲ್ಲಿ ಅಪಾರ್ಟ್ಮೆಂಟ್ ವಾಷಿಂಗ್ ಮಿಷಿನ್ ನ ಯೂಸ್ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅಮೌಂಟ್ ಹಾಕ್ಬೇಕು. ವಾಶ್ ಮಾಡಕ್ಕೆ 50 ಸೆಂಟ್ ಮತ್ತೆ 44 ಮಿನಿಟ್ಸ್ಗೆ, ಮತ್ತೆ ಡ್ರೈ ಮಾಡಕ್ಕೆ 44 ಮಿನಿಟ್ಸ್ಗೆ 50 ಸೆಂಟ್ಸ್ ಹಾಕಿ ವಾಶ್ ಮಾಡಿ ಡ್ರೈ ಮಾಡೋರು ಮಾಡ್ಕೋತಾರೆ. ಕೆಲವ್ರು ಇಲ್ಲಿ ಒಣಗಾಕ್ತಾರೆ ಬಟ್ಟೆನ. ಹಗ್ಗಗಳಿದೆ ನೋಡಿ, ನಮ್ಮ ಸೈಡ್ ಇರುತ್ತಲ್ಲ ಆ ಕಡೆ ತೋರ್ಸು. ಹಗ್ಗ ಕಟ್ಟಿ ಕ್ಲಿಪ್ ಹಾಕಿರ್ತಾರೆ. ಸೊ ನಾವಿಲ್ಲಿ ಅಪಾರ್ಟ್ಮೆಂಟ್ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಕೊಳಲ್ಲ ಅನ್ನೋರು ನಮ್ಮ ಮನೇಲಿ ಸ್ವಂತ ವಾಷಿಂಗ್ ಮಿಷಿನ್ ನಾವು ಯೂಸ್ ಮಾಡ್ಕೋಬಹುದು. ಮತ್ತೆ ಡೋರ್ ಎಲ್ಲ ಬಂದ್ಬಿಟ್ಟು ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್. ನಾವೇನಾದ್ರೂ ಕೀ ಮರ್ತು ಆಚೆ ಬಂದ್ವಿ ಅಂತಂದ್ರೆ ಲಾಕ್. ನಮ್ಮ ಇಂಡಿಯಾ ತರ ಆಚೆ ಬಂದು ಚಿಲ್ಕ ಹಾಕೊಂಡು ಲಾಕ್ ಮಾಡ್ತೀವಿ, ಆ ತರ ಎಲ್ಲ ಇಲ್ಲ. ಈವನ್ ವಿಂಡೋನು ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗಿದೆ ನೋಡಿ. ಈ ವಿಂಡೋ ಓಪನ್ ಮಾಡಿದ್ರೆ ನಮ್ ಕಡೆ ಎಲ್ಲ ಮೆಶ್ ಇರುತ್ತೆ, ಕಂಬಿ ಇರುತ್ತೆ, ಆ ತರ ಏನು ಇರಲ್ಲ. ಫುಲ್ ಓಪನ್. ಬೇಕಾದ್ರೆ ಇಲ್ಲಿಂದ ಹಾರ್ಕೊಂಡು ಕೂಡ ಹೋಗ್ಬೋದು ಕೆಳಗಡೆ, ಹಂಗಿದೆ. ನಮ್ ಸೈಡ್ ಎಲ್ಲ ವಿಂಡೋ ಓಪನ್ ಮಾಡ್ಬೇಕಂತಂದ್ರೆ ಜಸ್ಟ್ ಹಿಂಗ್ ಮಾತ್ರ ಓಪನ್ ಮಾಡ್ತೀವಲ್ವಾ. ಬಟ್ ಇಲ್ಲಿ ನಾವು ಇದನ್ನ ಇದೆಯಲ್ಲ, ಇದು ಈ ಹ್ಯಾಂಡಲ್ ನ ಹಿಂಗ್ ತಿರುಗಿಸಿ ಹಿಂಗಂದ್ವಿ ಅಂದ್ರೆ ಈ ತರಾನು ಓಪನ್ ಆಗುತ್ತೆ. ಸ್ಟಾರ್ಟಿಂಗ್ ಬಂದಾಗ ನಾನು ಎದ್ರುಕೊಂಡಿದ್ದೆ ವಿಂಡೋ ಏನ್ ಬಿದೋಗ್ತಿದ್ಯಾ ಅಂತ. ಇಲ್ಲಿ ಸೈಕಲ್ ಮತ್ತೆ ಕಾರ್ ಇವೆರಡೇ ವೆಹಿಕಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಪ್ರತಿ ಅಪಾರ್ಟ್ಮೆಂಟ್ ಮನೆಗಳಲ್ಲೂ ಕೂಡ ಸೈಕಲ್ ಪಾರ್ಕಿಂಗ್ ಏರಿಯಾ
ಮತ್ತೆ ಕಾರ್ ಪಾರ್ಕಿಂಗ್ ಏರಿಯಾ ಅಂತೂ ಕಂಪಲ್ಸರಿ ಆಗಿರುತ್ತೆ. ಕೆಲವು ಕಡೆ ಅಂಡರ್ ಗ್ರೌಂಡ್ ಅಲ್ಲಿ ಇರುತ್ತೆ, ಕೆಲವು ಕಡೆ ಈ ತರ ಮನೆ ಮುಂದೆ ಇರುತ್ತೆ. ಇದೆರಡು ಮನೆ ನಾವು ಬಂದ್ಮೇಲೆ ರೀಸೆಂಟ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋ ಮನೆಗಳು. ಸೊ ಮಾಡ್ರನ್ ಮನೆಗಳು ಈ ತರ ಇರುತ್ತೆ ನೋಡಿ. ನಾನಿಲ್ಲಿ ನಮ್ಮ ಇಂಡಿಯಾ ಮನೆಗಳಿಗೂ ಜರ್ಮನಿ ಮನೆಗಳಿಗೂ ಕಂಪೇರ್ ಮಾಡ್ತಿಲ್ಲ, ಇಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಚೆನ್ನಾಗಿರಲ್ಲ ಅಂತಾನು ಹೇಳ್ತಿಲ್ಲ. ನಾನೇನು ಕನ್ವೆ ಮಾಡ್ತಿದ್ದೀನಿ ಅಂದರೆ ಯಾವ ಥರ ಇರುತ್ತೆ ಅಂತ ತೋರ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿನ ವೆದರ್ಗೆ ಮತ್ತು ಇಲ್ಲಿನ ಲೈಫ್ ಸ್ಟೈಲ್ಗೆ ಯಾವ ಥರ ಮನೆಗಳಿರಬೇಕೋ ಆ ಥರ ಇಲ್ಲಿ ಕಟ್ಕೊಂಡಿದ್ದಾರೆ. ನಮ್ಮ ಭಾರತದಲ್ಲಿ ನಮ್ಮ ಲೈಫ್ ಸ್ಟೈಲ್ಗೆ ನಮ್ಮ ವೆದರ್ಗೆ ಯಾವ ಥರ ಮನೆಗಳಿರಬೇಕೋ ಆ ಥರ ನಾವು ಕಟ್ಕೊಂಡಿದ್ದೀವಿ ಅಷ್ಟೇ. ಸೊ ಇದನ್ನು ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆಲ್ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋಗೊಂದು ಹೈಪ್ ಕೊಡಿ. ಆಲ್ಸೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.